ಹೇಮಂತ್ ಕಾಂಗ್ರೆಸ್ನಲ್ಲಿದ್ದಾಗ ಬಿಜೆಪಿ ಅವ್ರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇತ್ತು. ಅವರನ್ನ ಹಲವಾರು ಹಗರಣಗಳಲ್ಲಿ ಹೆಸರಿಸಲಾಗಿತ್ತು. ಅದಾದ ನಂತರ ಅವರು ಬಿಜೆಪಿಯನ್ನ ಸೇರ್ಕೊಳ್ತಾರೆ. ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಕೂಡ ಅವರಾದ್ರು. ಅದರ ನಂತರ ಎಲ್ಲಾ ತನಿಖೆಗಳು ಮತ್ತೆ ಆರೋಪಗಳ ಬಗ್ಗೆ ಚರ್ಚೆನೇ ನಿಂತು ಹೋಗ್ಬಿಡ್ತು. ಶಾರದಾ ಚಿಟ್ ಫಂಡ್ ಹಗರಣದಲ್ಲೂ ಕೂಡ ಶರ್ಮಾ ಹೆಸರಿತ್ತು. ಶಾರದಾ ಗ್ರೂಪ್ನ ಮಾಲೀಕ ಸುದೀಪ್ತ ಸೇನ್ ಸಿಬಿಐಗೆ ತಪ್ಪೊಪ್ಪಿಗೆ ಪತ್ರವನ್ನು ಬರೆದು ಹೇಮಂತ್ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. 1.5 ವರ್ಷಗಳಲ್ಲಿ ತಮ್ಮಿಂದ ಶರ್ಮಾ ಅವರು ಸುಮಾರು 3 ಕೋಟಿ ನಗದನ್ನ ಪಡೆದಿದ್ದಾಗಿ ಸೇನ್ ಆರೋಪ ಮಾಡಿದ್ರು. 2014ರಲ್ಲಿ ಸಿಬಿಐ ಹೇಮಂತ್ ಅವರ ಮನೆ ಮತ್ತೆ ಅವ್ರ ಪತ್ನಿಯ ಸುದ್ದಿವಾಹಿನಿ ನ್ಯೂಸ್ ಲೈವ್ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿತು. ಮತ್ತೆ ತನಿಖೆ ಹಾಗೇನೆ ಸ್ಥಗಿತಗೊಳ್ತು. ಇದರ ನಂತರ ಹೇಮಂತ್ ಅವ್ರ ವಿರುದ್ಧ ಉಲ್ಫಾ ಸಂಪರ್ಕ ಮತ್ತೆ TADA ಪ್ರಕರಣಗಳನ್ನು ಕೂಡ ನೋಡಬಹುದು. 1991ರಲ್ಲಿ ಉಲ್ಫಾ ಪರವಾಗಿ ಸುಲಿಗೆಗಾಗಿ 2 TADA ಪ್ರಕರಣಗಳನ್ನ ದಾಖಲಿಸಲಾಯಿತು. ಉಲ್ಫಾ ಒಂದು ಉಗ್ರಗಾಮಿ ಸಂಘಟನೆ, ಅವರು ಅದರ ಪರವಾಗಿ ಸುಲಿಗೆಯನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇತ್ತು. ಇನ್ನು ಈ ವಿಷಯದಲ್ಲಿ ಅವ್ರ ವಿರುದ್ಧ 2 TADA ಪ್ರಕರಣಗಳನ್ನ ದಾಖಲಿಸಲಾಯಿತು. ಒಂದು ಪ್ರಕರಣದಲ್ಲಿ ಅವರು 10 ಲಕ್ಷ ಸ್ವೀಕರಿಸ್ತಾ ಇದ್ರು. ಮತ್ತೆ ಕಾಟನ್ ಕಾಲೇಜ್ ಹಾಸ್ಟೆಲ್ನ ಅಡಿಗೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಮತ್ತೆ ಮದ್ದು ಗುಂಡುಗಳನ್ನ ಅಡಗಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಅವ್ರ ಮೇಲೆ ಇತ್ತು. ಆದ್ರೆ ಆ ಕೇಸ್ನ ಡೈರಿಗಳು ಕಣ್ಮರೆಯಾಗಿದ್ರಿಂದಾಗಿ ಗುವಾಹಟಿ ಹೈಕೋರ್ಟ್ ನಂತರ ಅವರನ್ನ ಖುಲಾಸೆಗೊಳಿಸಿತು. ಕೇಸ್ ಡೈರಿಗಳು ಹೇಗೆ ಕಣ್ಮರೆ ಆಗ್ತವೆ? ಯಾವ ಸರ್ಕಾರಗಳು ಅಧಿಕಾರದಲ್ಲಿವೆ? ಇದನ್ನೆಲ್ಲ ನೋಡ್ತಾ ಅವ್ರ ಇಡೀ ರಾಜಕೀಯನೇ ಹೇಗಿತ್ತು ಅಂತ ನಾವಿಲ್ಲಿ ಊಹೆ ಮಾಡಬಹುದು. ಮನವೇಂದ್ರ ಶರ್ಮಾ ಅನ್ನುವಂಥ ಕಾಂಗ್ರೆಸ್ ನಾಯಕನನ್ನ ಕೊಲೆ ಮಾಡಿದಂಥ ಆರೋಪ ಕೂಡ ಅವ್ರ ಮೇಲಿತ್ತು. ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವರನ್ನ ಅಖಿಲ ಅಸ್ಸಾಂ ವಿದ್ಯಾರ್ಥಿ ಸಂಘದಿಂದ ಅಮಾನತುಗೊಳಿಸಲಾಗಿದೆ ಅಂತ ಕೂಡ ಆರೋಪಿಸಲಾಗಿತ್ತು. ಇನ್ನು ಈ ಪ್ರಕರಣದಲ್ಲೂ ಕೂಡ ಅವರನ್ನ ಖುಲಾಸೆಗೊಳಿಸಲಾಯಿತು. PPE ಕಿಟ್ ಹಗರಣ ಇತ್ತೀಚಿನದ್ದು. 2020ರಲ್ಲಿ ಕೋವಿಡ್ ಹೊತ್ತಿನಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ರು. ಆರೋಗ್ಯ ಇಲಾಖೆ ಅವ್ರ ಪತ್ನಿಯ ಕಂಪನಿಯಾದಂತಹ JCB ಇಂಡಸ್ಟ್ರೀಸ್ಗೆ 5,000 PPE ಕಿಟ್ಗಳನ್ನು ಪೂರೈಸೋದಕ್ಕೆ ತುರ್ತು ವರ್ಕ್ ಆರ್ಡರ್ ಅನ್ನು ನೀಡಿತು. ಈ PPE ಕಿಟ್ಗಳ ದರ 600 ರೂಪಾಯಿ ಇದ್ದಂಥ ಹೊತ್ತಿನಲ್ಲಿ ಪ್ರತಿ ಕಿಟ್ಗೆ 990 ರೂಪಾಯಿ ಬೆಲೆಗೆ ಆರ್ಡರ್ ಅನ್ನು ಕೊಡಲಾಯಿತು.